ನಾವು ಯಾವಾಗಲೂ ಏನು ಅಂದ್ಕೊಂಬಿಟ್ಟಿರ್ತೀವಿ, ನಮಗೆ ಜೀವನ ಇನ್ನು ಅರ್ಧ ಸಿಗಬೇಕು, ಆವಾಗಲೇ ನಾವು ಪೂರ್ತಿ ಆಗೋದು. ನಾವು ಅರ್ಬರ್ಕ್ಲು ಇನ್ನು ಅರ್ಧ ನಮ್ಮ ಜೀವನದಲ್ಲಿ ಆಗಬೇಕು ಅಂತ ಕಾಯ್ತಾ ಇರ್ತೀವಿ. ಯಾವಾಗಲೂ ನಮಗೇನಾದರೂ ಒಂದು ಆಗ್ತಾ ಇದ್ದಾಗ ಒಂದು ಭ್ರಮೆ, ಇವರು ವಂಚನೆ ಮಾಡಿದ್ರು, ಇವರು ಮೋಸ ಮಾಡಿದ್ರು, ದೇವ್ರು ನನ್ನ ಕೈ ಕೊಟ್ಬಿಟ್ಟ, ನನಗೆ ಈ ಥರ ಆಗೋಯ್ತು, ಕಷ್ಟ ಬಂದ್ಬಿಡ್ತು, ಯಾರೋ ಹೋಗ್ಬಿಟ್ರು, ನಮಗೆ ಯಾವುದೂ ಚೆನ್ನಾಗಿಲ್ಲ, ಈ ಥರ ಯಾವಾಗಲೂ ನಾವು ದೂರ ಹಾಕ್ತಾ ಇರೋದು. ಭ್ರಮೆಯಲ್ಲಿ ಯಾರೋ ನಮ್ಮನ್ನು ವಂಚನೆ ಮಾಡಿದ್ರು, ನಾನು ಪೂರ್ತಿ ಆಗೋಕ್ಕಾಗ್ತಾ ಇಲ್ಲ ಅಂತ ಭ್ರಮೆ ಬಂದ್ಬಿಡುತ್ತೆ. ನನ್ನ ಜೀವನದಲ್ಲಿ ನನ್ನ ಮೊದಲನೇ ಮಗು ಸತ್ತಾಗ ನನಗೆ ಸ್ವಲ್ಪ ಸೂಕ್ಷ್ಮವಾಗಿದ್ದರೆ ಯೋಚನೆ ಬರುತ್ತೆ, ಸಾವು ಅಂದರೆ ಏನು, ಇದೇ ಸಾಕಾಯಿತು ಭಗವದ್ಗೀತೆ ಓದೋಕ್ಕೆ. ಹೀಗೆ ಸೂಕ್ಷ್ಮವಾಗಿದ್ದಾಗ ಈ ಥರ ಸಂದರ್ಭಗಳೆಲ್ಲ ಒಂದು ಬಾಗಿಲು ತಕ್ಕೊಳ್ಳುತ್ತೆ ನಮಗೆ ಅಧ್ಯಾತ್ಮಕ್ಕೆ ಬರೋಕ್ಕೆ. ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಯಾರೋ ಹೋಗ್ಬಿಟ್ರು, ಅಥವಾ ಯಾರೋ ಮೋಸ ಮಾಡಿದ್ರು, ಯಾರೋ ಓಡೋದ್ರು, ಏನೋ ಆಯಿತು ಜೀವನದಲ್ಲಿ, ಎಲ್ಲದಕ್ಕೂ ಧನ್ಯವಾದಗಳು. ಅವ್ರನ್ನ ತುಂಬ ಗುರುಗಳ ಥರ ನೋಡಬೇಕೆಂದ್ರೆ ಅವರಿಂದನೇ ನಮಗೆ ಈ ದಾರಿಗೆ ಬರೋಕ್ಕಾಗಿದ್ದು, ಈ ಸಂದರ್ಭನೇ ನನಗೆ ಈ ತೀರ ಕಲಿಸಿದ್ದು ಅಂತ. ಆ ಥರ ಪ್ರತಿ ಕ್ಷಣವೂ ನಮಗೆ ಕಲಿಯೋದಕ್ಕೆ ಸಂದರ್ಭಗಳು ಬರ್ತಾ ಇರುತ್ತೆ, ಅವಕಾಶಗಳು ಬರ್ತಾ ಇರುತ್ತೆ. ಭ್ರಮೆನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಾವು ಮುಂದಕ್ಕೆ ಹೋಗೋದೇ ಇಲ್ಲ. ಇನ್ನು ಅರ್ಧ ಜೀವನ ಯಾರೂ ಮಾಡಲ್ಲ. ಪರಿಪೂರ್ಣವಾದ ಜೀವನ ನಮ್ಮ ಕೈನಲ್ಲೇ ಇದೆ, ನಾವೇ ಮಾಡಬೇಕು.